ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪೋಸ್ಟರ್ ನೋಡಿ ತುಂಬ ಖುಷಿ ಆಯಿತು ಆ್ಯಂಡ್ ಸಾಂಗ್ ತುಂಬ ಚೆನ್ನಾಗಿ ಬಂದಿದೆ. ಸೊ ಫಸ್ಟ್ಲಿ ನನಗೆ ಈ ಆಪರ್ಚುನಿಟಿ ಸಿಕ್ಕಿದ್ದು ಲೇಖಾಯಿಂದ. ಥ್ಯಾಂಕ್ ಯು ಸೋ ಮಚ್ ಲೇಖಾ, ಇದು ನನ್ನನ್ನು ಈ ಸಾಂಗಿಗೆ ಚೂಸ್ ಮಾಡಿದ್ದಕ್ಕೆ. ಅವ್ರು ನನ್ನನ್ನು ಯಾಕೆ ತೊಗೊಂಡ್ರು ಅಂತ ನೀವು ಅವ್ರನ್ನ ಕೇಳಬೇಕು. ಆ್ಯಂಡ್ ಚೈತನ್ಯ ಸರ್ ಜೊತೆ ಕೆಲಸ ಮಾಡೋದಕ್ಕೆ ಭಾಳ ಖುಷಿ, ಯಾಕಂದರೆ ಅವರ ಆ ದಿನಗಳು ಸಿನಿಮಾದಿಂದ ನಾನು ಫ್ಯಾನು. ಆ್ಯಂಡ್ ಅವ್ರ ಸಿನಿಮಾಗಳ ಜಾನರ್ ಚೆನ್ನಾಗಿರುತ್ತೆ. ಆ್ಯಂಡ್ ಇದು ಬಲರಾಮನ ದಿನಗಳು ಅದೇ ಫ್ಲೇವರ್ ತಗೊಂಡೋಗುತ್ತೆ. ಸೊ ಖುಷಿಯಾಗುತ್ತೆ ಸರ್ ನಿಮ್ಮ ಜೊತೆ ವರ್ಕ್ ಮಾಡಿದ್ದಕ್ಕೆ. ಆ್ಯಂಡ್ ಜಾಸ್ತಿ ಸ್ಪೇಸ್ ಸಿಕ್ಕಿಲ್ಲ ನಿಮ್ಮ ಜೊತೆ ಕೆಲಸ ಮಾಡಿದ್ದಕ್ಕೆ, ಬಟ್ ಒಂದು ಸಾಂಗ್ ಮೂಲಕ ಕೆಲಸ ಮಾಡಿರೋದು ಖುಷಿ. ದೆನ್ ವೇಣು ಸರ್ ಬಂದಿಲ್ಲ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ. ಆ ಕ್ರೆಡಿಟ್ಸ್ ಅವರಿಗೆ ಹೋಗಬೇಕು. ತಾರಾ ಮ್ಯಾಮ್ ಬಂದಿದ್ದಾರೆ, ತಾರಾ ಮ್ಯಾಮ್ ಖಂಡಿತ ತಿಳಿಸಿ. ನಮ್ಮ ಪದ್ಮಾವತಿ ಪ್ರೊಡಕ್ಷನ್, ಥ್ಯಾಂಕ್ ಯು ಸೋ ಮಚ್. ನನ್ನನ್ನು ಚೂಸ್ ಮಾಡಿ ನನಗೆ ಯಾವುದೇ ಥರ ಅನ್ಕಂಫರ್ಟಬಲ್ ಆಗದೇ ಇರೋ ಥರ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದೀರಾ. ಆ್ಯಂಡ್ 2 ದಿನ ಸಾಂಗ್ ಶೂಟ್ ಮಾಡಿದ್ದೀವಿ. ಆ 2 ದಿನದಲ್ಲೂ ನನಗೆ ನಿಮ್ಮ ಮಗಳು ಥರ ಟ್ರೀಟ್ ಮಾಡಿ, ನನಗೆ ಯಾವುದಾದ್ರೂ ಅನ್ಕಂಫರ್ಟಬಲ್ ಶಾರ್ಟ್ ಏನಾದರೂ ಇದ್ದರೆ ಅದಕ್ಕೆ ಆರಾಮಾಗಿ ಮಾಡು ಅಂತ ಹೇಳಿ. ಆ್ಯಂಡ್ ಆ ಕಂಫರ್ಟಬಲ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಶ್ರೇಯಸ್ ಬ್ರೋ. ವಿನಯ್ ಸರ್ ಬಂದಿದ್ದಾರೆ. ವಿನಯ್ ಸರ್ನ ನಾನು ಸಾಂಗಲ್ಲಿ ಮೀಟ್ ಮಾಡಿದ್ದೆ. ಆ್ಯಂಡ್ ಹಾಯ್ ಸರ್. ದೆನ್ ಅಷ್ಟೇ ನಮ್ಮ ಸಾರಿ ಭೂಷಣ್ ಮಾಸ್ಟರ್ ಜೊತೆ ನಂದು ಇದು 2ನೇ ಸಾಂಗು. ಇನ್ನೊಂದು ಸಾಂಗ್ ನಮ್ಮ ಲಕ್ಷ್ಮೀಪುತ್ರದೊಂದು ಸಾಂಗ್ ಮಾಡಿದ್ದೀನಿ. ಸಾರಿ ಸರ್, ನರ್ವಸಲ್ಲಿ ನಿಮ್ಗೆ ಗೊತ್ತಾಗಲಿಲ್ಲ. ಹೌದು ಮ್ಯಾಮ್, ಸಾರಿ. ಭೂಷಣ್ ಮಾಸ್ಟರ್ ಜೊತೆ 2ನೇ ಸಾಂಗ್ ಮಾಡಿದ್ದೀನಿ. ಆ್ಯಂಡ್ KD ಯಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ. ಇದರಲ್ಲೂ ಅಷ್ಟೇ ಪ್ರಾಕ್ಟೀಸಲ್ಲಿ. ಆ್ಯಂಡ್ ದಕ್ಷಿತಾ ಆ್ಯಂಡ್ ವಿನೋದ್ ಸರ್ನು ನೆನ್ಪು ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ. ರಿಹರ್ಸಲ್ ಟೈಮಲ್ಲಿ ತುಂಬ ಹೆಲ್ಪ್ ಮಾಡಿದ್ದಾರೆ ಅವರು. ಈಸಿಯಾಗಿ ಮೂವ್ಸ್ ಹೇಳ್ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀನಿ, ಚೆನ್ನಾಗಿ ಮಾಡಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಈಗ ನೀವು ಡಾನ್ಸ್ ಮಾಡಬೇಕಾದ್ರೆ ಮುಂದ್ಗಡೆ ಘಟಾನುಘಟಿ ಕಲಾವಿದರೆಲ್ಲರೂ ಇದ್ದರು. ಅಫ್ಕೋರ್ಸ್ ನಾವು ಫ್ರೇಮ್ ನೋಡಿದಾಗ ಸೊ ಟೈಗರ್ ವಿನೋದ್ ಪ್ರಭಾಕರ್ ಸರ್ ಎಲ್ಲರೂ ಇದ್ದರು. ನರ್ವಸ್ನೆಸ್ ಇತ್ತಾ? ಹೌ ವಾಸ್ ಇಟ್? ನರ್ವಸ್ನೆಸ್ ಖಂಡಿತ ಇತ್ತು, ಬಿಕಾಸ್ ಫಸ್ಟ್ ಟೈಮ್ ನಾನು ಈ ಥರ ಸಾಂಗ್ ಪರ್ಫಾರ್ಮ್ ಮಾಡ್ತಾ ಇರೋದು. ಯಾರೇ ಡ್ಯಾನ್ಸರ್ ಆದ್ರೂ ಒಂದು ಸ್ವಲ್ಪ ಹಿಂಜರಿಕೆ ಇರುತ್ತೆ, ಹೇಗೆ ಇದನ್ನು ಪರ್ಫಾರ್ಮ್ ಮಾಡೋದು ಅನ್ನೋ ಥರ. ಬಟ್ ಆ ಕಂಫರ್ಟ್ ಝೋನ್ ನನಗೆ ಎಲ್ಲರೂ ಟೆಕ್ನಿಷಿಯನ್ಸ್ ಆಗಿರಲಿ, ಆರ್ಟಿಸ್ಟ್ ಆಗಿರಲಿ, ಬ್ಯಾಕ್ಗ್ರೌಂಡ್ ಆರ್ಟಿಸ್ಟ್ ಅವ್ರುಗಳು ಅಷ್ಟೇ ತುಂಬ ಚೆನ್ನಾಗಿ ಕೋಪಪ್ ಮಾಡಿದ್ರು ಮಾಡುವಾಗ. ವಿನೋದ್ ಸರ್ ಜೊತೆ ಜಾಸ್ತಿ ಸಿಗಲಿಲ್ಲ ಸ್ಪೇಸ್, ಬಟ್ ಮೀಟ್ ಮಾಡಿದ್ದು ಫಸ್ಟ್ ಟೈಮ್ ಸರ್ನ. ಅವರು ಅಷ್ಟೇ ತುಂಬ ಜೋವಿಯಲಾಗಿ ಚೆನ್ನಾಗಿ ಮಾತಾಡ್ಸಿದ್ರು, ಆರಾಮಾಗಿ ಮಾಡೋ ಥರ ಕಂಫರ್ಟ್ ಫೀಲ್ ಕೊಟ್ಟರು. ಮೊದಲನೇದಾಗಿ ಈ ಸಾಂಗ್ ತುಂಬ ಚೆನ್ನಾಗಿ ಬಂದಿದೆ. ವಂದಿತ್ ಅವ್ರು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ತಾರಾ ಮೇಡಮ್ ಸಾಂಗ್ ರಿಲೀಸ್ ಮಾಡೋದು ತುಂಬ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಮೇಡಮ್. ಪದ್ಮಾವತಿ ಮೇಡಮ್ ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ನಮಗೆ. ಹಾಂ ಮೇಡಮ್, ನೀವು ನೋಡಲಿಲ್ವಾ? ಎಲ್ಲ ಪ್ರಪಂಚನೇ ಮರಿತಾ ಇದೆ ಸರ್. ಗೊತ್ತಾಗ್ಲಿ ಅಂತ ಹಿಂಗೆ ಜಿಗ್ಜಿಗೆ ಅಂತ ಬರೋದು, ಅಲ್ಲೇ ಮರ್ತಾರೆ ಹಿಂಗೆ. ಇದು ಕೊರಿಯೋಗ್ರಫಿ ಅನ್ನೋ ಪಾರ್ಟ್ ಬಂದರೆ ಎಲ್ಲರೂ ಹಂಗೆ ಪ್ರಪಂಚ ಮರ್ತೋಗ್ಬಿಡುತ್ತೆ. ಬರೀ ಸಾಂಗು ಕೊಟ್ಟಾಗ ಮಾತ್ರ ಜ್ಞಾಪಕ ಇಟ್ಕೊಳ್ತಾರೆ. 1-2 ಮೀಟಿಂಗು, ಶೂಟಿಂಗು, ಆಮೇಲೆ ಔಟ್. ಇಲ್ಲ ಮೇಡಮ್, ಇದು ಎಲ್ಲ ಪಿಕ್ಚರಲ್ಲಿ ಆಗುತ್ತೆ, ಇದೇನು ಹೊಸದಲ್ಲ ಮೇಡಮ್. ನಾನು ಎಷ್ಟೊಂದು ಸ್ಟೇಜಲ್ಲಿ ಹೇಳಿದ್ದೀನಿ. ಇದು 2ನೇ ಸಲಿನೋ 3ನೇ ಸಲ ಹೇಳ್ತಾ ಇರಲಿ, ಪರವಾಗಿಲ್ಲ. ಇದು ಯೂಸ್ ಟು ಇಟ್, ನಮ್ಗೆ ಅಭ್ಯಾಸ ಆಗ್ಬಿಟ್ಟಿದೆ. ಬಟ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇದರಲ್ಲಿ ಇವರೇ ಹೇಳಿದ್ರು ಇಬ್ಬರು ಕಾರಣ ಅಂತ. ಒಂದು ಏನೋ ಕೊರಿಯೋಗ್ರಫಿ ಮತ್ತು ವಂದಿತ್ ಅವರು ಏನೋ ಅದರ ಇಬ್ಬರು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಂತ ಹೇಳಿದ್ರು. ಅದಕ್ಕಿಂತ ಚೆನ್ನಾಗಿ 3 ಜನ ಕಾರಣ ಅಂತ ಅನ್ಕೋತೀನಿ. ಮೇಜರಾಗಿ ನಮ್ಮ ವೇಣು ಸರು, ಅವರು ಅಷ್ಟು ಬ್ಯೂಟಿಫುಲ್ಲಾಗಿ ಅದನ್ನು ಕ್ಯಾಪ್ಚರ್ ಮಾಡಿಕೊಟ್ಟಿದ್ದಾರೆ. ಸರ್ ಬಂದಿಲ್ಲ, ಇನ್ನೂ ಡಿಲೇ ಆಗ್ಬೋದು. ತುಂಬ ಥ್ಯಾಂಕ್ ಯು ವೇಣು ಸರ್. ತುಂಬ ಚೆನ್ನಾಗಿ, ತುಂಬ ಕೋಆಪ್ರೇಟಿವ್ ಆಗಿ, ತುಂಬ ನೀಟಾಗಿ ಅಚ್ಚುಕಟ್ಟಾಗಿ ಶೂಟ್ ಮಾಡ್ಕೊಟ್ಟಿದ್ದಾರೆ. ಆ್ಯಂಡ್ ಚೈತನ್ಯ ಸರ್ ಜೊತೆ ಎಕ್ಸ್ಪೀರಿಯನ್ಸ್ ಏನಂದರೆ, ನಾನು ಯೂಶಲಿ ಕೆಲಸ ಮಾಡಿದ್ದೀನಿ, ಡೈರೆಕ್ಟರ್ಗಳು ತುಂಬ ಹರಿಬರಿ ಟೆನ್ಷನ್ ಹಂಗಿರ್ತಾರೆ. ಅವ್ರು ತುಂಬ ಕಾವಾಗಿರ್ತಾರೆ. ಏನು ಬೇಕು ಅಲ್ಲ, ಓಕೆ ಮಾಡಿ, ಹೌದಾ, ನೀವು ಈ ಕಡೆ ಬರ್ಬೇಕಾ, ಬನ್ನಿ, ಅಷ್ಟೇ ಹೇಳ್ತಾ ಇರ್ತಾರೆ. ನಾವು ಇದೇನು ಸಿನಿಮಾದ ಅನ್ನೋ ಟೆನ್ಷನ್ ನಮಗೆ. ಬಟ್ ಅಷ್ಟು ಕಾಮಾಗಿ ಕೆಲಸ ಮಾಡ್ತಾರೆ. ಅವ್ರ ಜೊತೆ ನಿಮ್ಮ ಜೊತೆ ಕೆಲಸ ಮಾಡಿದ್ದು ನನಗೊಂಥರ ಹೊಸ ಎಕ್ಸ್ಪೀರಿಯೆನ್ಸು. ಅದಕ್ಕೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಸರ್.
ಆ್ಯಂಡ್ ಥ್ಯಾಂಕ್ ಯು. ಎರಡನೇ ಸಾಂಗ್ ನಾನು ಕೊಟ್ಟಿದ್ದಕ್ಕೆ, ಆಫ್ಟರ್ ಟಾಟಾ ಸಾಂಗ್ ಆದಮೇಲೆ ಎರಡನೇ ಸಾಂಗ್ ನಾನು ಕೊಟ್ಟಿದ್ದಕ್ಕೆ ಪ್ರೊಡ್ಯೂಸರ್ ಶ್ರೇಯಸ್, ಪದ್ಮತಿ ಮೇಡಮ್, ಥ್ಯಾಂಕ್ ಯು ಸೊ ಮಚ್. ಇನ್ನೇನು ಸಾಂಗ್ ಚೆನ್ನಾಗಿ ಬಂದಿದ್ದರೆ ನಿಮ್ಗೆ ಇಷ್ಟ ಆಗಿದ್ದರೆ ಥ್ಯಾಂಕ್ಸ್.